2 ಶ್ರಮೆಗಳು ಬರ್ತಾ ಇದ್ದಾವ, ಮೌನವಾಗಿದ್ದು ದೇವರನ್ನ ಸ್ತುತಿಸ್ರಿ. ಕಷ್ಟಗಳು ಬರ್ತಾ ಇದ್ದಾವ, ಶೋಧನೆಗಳು ಬರ್ತಾ ಇದ್ದಾವ, ಮೌನವಾಗಿದ್ದು ದೇವರನ್ನ ಸ್ತುತಿಸ್ರಿ. ಯಾಜಕಕಾಂಡ ಬರೆದ ಪುಸ್ತಕ 10ನೇ ಅಧ್ಯಾಯ 3ನೇ ವಚನ. ಯೆಹೋವನು ಹೇಳಿದ ಮಾತಿಗೆ ಇದೇ ದೃಷ್ಟಾಂತ. ಆ ಮಾತು ಏನೆಂದರೆ, ನಾನು ಪರಿಶುದ್ಧನೆಂಬುದನ್ನು ನನ್ನ ಬಳಿಯಲ್ಲಿರುವವರ ಮೂಲಕವಾಗಿಯೇ ತೋರ್ಪಡಿಸುವೆನು, ಜನರೆಲ್ಲರಿಗೂ ತಿಳಿಯುವಂತೆ ನನ್ನ ಘನತೆಯನ್ನು ಸ್ಥಾಪಿಸುವೆನು ಎಂಬುದೇ ಎಂದು ಹೇಳಿದನು. ಅದಕ್ಕೆ ಆರೋನನು ಮೌನವಾಗಿದ್ದನು. ಈ ವಾಕ್ಯ ಓದಿದಿನಲ್ಲ, ಈ ಸನ್ನಿವೇಶ ಏನಂದ್ರೆ, ಆರೋನನ 2 ಮಕ್ಕಳು ಸತ್ತೋಗಿದ್ದಾರೆ. ಆರೋನನ 2 ಮಕ್ಕಳು ಮರಣ ಹೊಂದಿದ್ದಾರೆ. ಮರಣ ಹೊಂದಿದಂಥ ಸಂದರ್ಭದಲ್ಲಿ, ಅಂಥ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಬೈಬಲ್ ಹೇಳುತ್ತೆ, ಆರೋನನು 2 ಮಕ್ಕಳನ್ನ ಒಂದೇ ದಿನದಲ್ಲಿ ಕಳ್ಕೊಂಡು ಮೌನವಾಗಿದ್ನು. ಅಲ್ಲಿ ನೋಡಿದ್ರೆ ತನಗಿಂತ ತನ್ನ ತಮ್ಮನನ್ನ ದೇವ್ರ ಮೇಲೆ ಇಡುವಾಗ ಸಂತೋಷಪಟ್ಟನು. ಇಲ್ಲಿ 2 ಮಕ್ಕಳು ಕಳ್ಕೊಳ್ಳುವಾಗ ಮೌನವಾಗಿದ್ದನು. ಮಗನಿ ಮಗಳ ಸೋದರ ಸೋದರಿ, ಈ ನಂಬಿಕೆ ಕಡಿಮೆ ಇರುವಂಥ ವಿಶ್ವಾಸಿಗಳ ಜೀವಿತದಲ್ಲಿ, ನಂಬಿಕೆ ಕಡಿಮೆ ಇರುವಂಥ ಪಾಸ್ಟರ್ ಜೀವಿತದಲ್ಲಿ ಈ ಥರ ಶೋಧನೆ ಬಂದರೆ ಏನು ಹೇಳ್ತಾರೆ ಅವರು? ನಾನು ಸೇವಕ ಅಲ್ವಾ, ನಾನು ವಿಶ್ವಾಸಿ ಅಲ್ವಾ, ನಾನು ದೇವ್ರ ಮಗ ಅಲ್ವಾ? ದೇವ್ರಿಗೆ ಕಣ್ಣು ಇದಾವ ಇಲ್ವಾ? ಅಸಲು ನನಗೆ ಯಾಕೆ ಹಿಂಗೆ ಜರುಗಬೇಕು? ಅಸಲು ನನ್ನ ಕುಟುಂಬಕ್ಕೆ ಯಾಕೆ ಹಿಂಗೆ ಜರುಗಬೇಕು? ನನ್ನ ಮಕ್ಕಳಿಗೆ ಯಾಕೆ ಈ ರೀತಿ ಘೋರ ಜರುಗಬೇಕು? ನಮ್ಮ ಮಕ್ಕಳಿಗೆ ಯಾಕಿಂತ ಆಪತ್ತು ಬರಬೇಕು ಅಂತ ಬೇರೆಯವರಾಗಿದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಳೆಗಳನ್ನೇ ಸುರಿತಿದ್ರು. ಬೇರೆಯವರಾಗಿದ್ರೆ ನನಗೆ ಗೊತ್ತಿರುವಂಥ ಒಬ್ಬ ಪಾಸ್ಟ್ರು ತನ್ನ ಹೆಂಡ್ತಿ ಯಾವುದೋ ಕಾರಣದಿಂದ ತೀರಿ ಹೋದ್ಲಂತೇಳಿ, ಯೇಸು ದೇವರಲ್ಲ ದೆವ್ವ, ಆ ನೋವಿನಿಂದ, ಆ ಬೇಸರದಿಂದ ಯೇಸು ದೇವರಲ್ಲ ಆತ ಒಬ್ಬ ದೆವ್ವ, ಬೈಬಲ್ ಸತ್ಯ ಅಲ್ಲ, ಅದು ಸುಳ್ಳು ಅಂತೇಳಿ ಆ ಬೈಬಲ್ನ ಬೆಂಕಿಯಿಂದ ಸುಟ್ಟಾಕಿ ಇವತ್ತು ಅನ್ಯನಾಗಿ ಜೀವನ ಮಾಡ್ತಾ ಇದ್ದಾನೆ. ಆರೋನನ 2 ಮಕ್ಕಳು ಸತ್ತೋಗಿದ್ದಾರೆ. ಒಬ್ಬ ಮಗಲ್ಲ, 2 ಮಕ್ಕಳು ಕಳ್ಕೊಳ್ಳುವಾಗ ನನ್ನ ಸತ್ಯವೇದ ಹೇಳುತ್ತೆ, ಒಂದು ಮಾತು ದೇವರನ್ನ ದೂಷಿಸಲಿಲ್ಲ, ಒಂದು ಮಾತು ದೇವರನ್ನ ದೂಷಿಸಲಿಲ್ಲ. ಬದಲಾಗಿ ಹೆಂಗಿದ್ದ? ಮೌನವಾಗಿದ್ದನು. ಅಮ್ಮ, ಅವನು ಮೌನವಾಗಿದ್ದರ ಅರ್ಥ ಏನು ಗೊತ್ತಾ? ದೇವರನ್ನ ಸ್ತುತಿಸೋದೇ ಆಗಿದೆ. ಮೌನವಾಗಿರೋದ್ರ ಅರ್ಥ ಏನು ಗೊತ್ತಾ? ದೇವರನ್ನ ಸ್ತುತಿಸೋದಾಗಿದೆ. ಅಂಥ ದುಃಖದ ಪರಿಸ್ಥಿತಿಯಲ್ಲಿ, ಮಕ್ಕಳು ಕಳ್ಕೊಂಡಂಥ ಒಂದು ಭಯಂಕರವಾದಂಥ ಶೋಧನೆ ಪರಿಸ್ಥಿತಿಯಲ್ಲಿ ಕೂಡ ಆರೋನನು ಮೌನವಾಗಿದ್ದು ಏನು ಮಾಡಿದ್ದಾನೆ? ದೇವರನ್ನ ಸ್ತುತಿಸಿದ್ದಾನೆ. ಬರೀ ಉದ್ಯೋಗ ಸಿಕ್ಕಾಗ, ಸುಖ ಬಂದಾಗ, ಸ್ವಸ್ಥತೆ ಆದಾಗ, ಕೈ ತುಂಬ ಹಣ ಸಿಕ್ಕಾಗ, ಕಂಕಣ ಭಾಗ್ಯ ಕೂಡಿ ಬಂದಾಗ, ಸಾಲ ತೀರಿದಾಗ, ಸಂತಾನ ಸಿಕ್ಕಾಗ, ಲೋನ್ ಶಾಂಕ್ಷನ್ ಆದಾಗ, ಮನೆ ಕಟ್ಟಿ ಮುಗಿಸಿದಾಗ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಅಂತ ಹೇಳೋದು ದೊಡ್ಡದಲ್ಲ. ನಾನು ಹೇಳೋದು ಅರ್ಥ ಆಯ್ತಾ? ಯಾವಾಗ ಉದ್ಯೋಗ ಸಿಕ್ಕಾಗ, ಸುಖ ಬಂದಾಗ, ಸ್ವಸ್ಥತೆ ಆದಾಗ, ಕೈ ತುಂಬ ಹಣ ಸಿಕ್ಕಾಗ, ಕಂಕಣ ಭಾಗ್ಯ ಕೂಡಿ ಬಂದಾಗ, ಸಾಲ ತೀರಿದಾಗ, ಸಂತಾನ ಸಿಕ್ಕಾಗ, ಲೋನ್ ಶಾಂಕ್ಷನ್ ಆದಾಗ, ಮನೆ ಕಟ್ಟಿ ಮುಗಿಸಿದಾಗ, ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಅಂತ ಹೇಳೋದು ದೊಡ್ಡದಲ್ಲ. ನೀನ್ ನಿಂದೆಗಳ ಪಾಲಾಗುವಾಗ, ನಿನ್ನ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವಾಗ, ನಿಮ್ಮ ಮಕ್ಕಳು ಪರೀಕ್ಷೆಗಳಲ್ಲಿ ಫೇಲ್ ಆಗುವಾಗ, ಲೋನ್ ಶಾಂಕ್ಷನ್ ಆಗದೆ ಇದ್ದಾಗ, ಉದ್ಯೋಗ ಸಿಗದೆ ಇದ್ದಾಗ, ಮದುವೆ ತಡ ಆಗುವಾಗ, ಅವಾಗ ಅಪ್ಪ ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ ಅಂತ ಹೇಳಿ ನೋಡೋಣ.
ಒಂದು ವೇಳೆ ಅಂಥ ಟೈಮಲ್ಲಿ ಕೂಡ ನೀನು ನಿಜವಾಗಲೂ ಅಪ್ಪ ಅಪ್ಪ ಏಸಪ್ಪ ನೀನೇ ನೀನೇ ನನ್ನ ಸರ್ವಸ್ವ ಅಂತ ಹಾಡ್ತೀಯಲ್ಲ, ಅದು ನಿಜವಾದಂಥ ಭಕ್ತಿ. ಕೆಲವು ವಿಶ್ವಾಸಿಗಳಿಗೆ ಒಂದು ಸಣ್ಣ ಶೋಧನೆ ಬಂದರೆ ಸಾಕು, ಒಂದು ಸಣ್ಣ ಕಷ್ಟ ಬಂದರೆ ಸಾಕು, ಫುಲ್ ಟೆನ್ಷನ್ ಆಗಿ BP ರೈಸ್ ಆಗಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನನಗೆ ಯಾಕೆ ಹಿಂಗೆ ಕಷ್ಟ ಬರಬೇಕಾಗಿತ್ತು, ನನಗೆ ಯಾಕೆ ಹಿಂಗೆ ಶೋಧನೆ ಬರಬೇಕಾಗಿತ್ತು, ನಾನು ಯಾಕೆ ಹಿಂಗೆ ರೋಗದಿಂದ ಬಾಧೆ ಪಡಬೇಕಾಗಿತ್ತು, ನನಗೆ ಯಾಕೆ ಶೋಧನೆಗಳ ಮೇಲೆ ಶೋಧನೆ, ನನಗೆ ಯಾಕೆ ಕಷ್ಟಗಳ ಮೇಲೆ ಕಷ್ಟ ಅಂತೇಳಿ ದೇವ್ರ ಮೇಲೆ ಪ್ರಶ್ನೆಗಳ ಸುರಿಮಳೆಗಳನ್ನೇ ಸುರಿಯುತ್ತಾ ಭಾಳ ಜನ ಇವತ್ತು ಅನೇಕ ಕಷ್ಟ ನಷ್ಟಗಳನ್ನ ತಂದುಕೊಳ್ತಾ ಇದ್ದಾರೆ. ಸಣ್ಣ ಸಮಸ್ಯೆ ಬಂದರೆ ಸಾಕು ದೇವ್ರನ್ನೇ ಬೈಯುತ್ತಾ, ದೇವ್ರನ್ನೇ ಪ್ರಶ್ನೆ ಮಾಡುತ್ತಾ ಅನೇಕ ಕಷ್ಟ ನಷ್ಟ ಅಪಾಯಗಳನ್ನ ಅನೇಕ ಜನ ತಂದುಕೊಳ್ತಾ ಇದ್ದಾರೆ. ಅಮ್ಮ, ದಾವಿದನ ಮಗನಿಗೆ ಸೀರಿಯಸ್ ಆಯಿತು, ಉಪವಾಸ ಪ್ರಾರ್ಥನೆ ಮಾಡ್ದ, ಬದುಕಿಸ್ತಾನೆ ದೇವ್ರಂತೇಳಿ. ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದಿನ ಬಂದು ಸೇವಕರು ಹೇಳಿದ್ರು ಮಗು ಹೋಯ್ತು ಅಂತ. ಅವಾಗೇನು ಮಾಡ್ದ? ಒಂದು ಮಾತು ಕೂಡ ದೇವ್ರನ್ನ ದೂಷಿಸಲಿಲ್ಲ, ಮೌನವಾಗಿದ್ದು ದೇವರನ್ನ ಸ್ತುತಿ ಮಾಡಿದ್ದಾನೆ. ಆಮೇನ್. ಯೋಬನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಕತ್ತೆಗಳು, 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಕಳು. ಒಂದೇ ದಿನ ಯೋಬ ಕಳ್ಕೊಂಡನು. ನಾನು ಅನ್ಕೊಂತೀನಿ ಯೋಬನ ಸ್ಥಾನದಲ್ಲಿ ಇದ್ದಿದ್ರೆ ಎಷ್ಟು ಜನ ದೇವ್ರನ್ನ ಬೈದಾಕ್ಬಿಡ್ತಿದ್ರೆ ಗೊತ್ತಿಲ್ಲ, ಎಷ್ಟು ಬೈದಾಕ್ಬಿಡ್ತಿದ್ರೆ ದೇವ್ರನ್ನ ಗೊತ್ತಿಲ್ಲ. ಅಷ್ಟೆಲ್ಲ ನಷ್ಟ ಆದರೂ ಯೋಬನ ಮೌನವಾಗಿದ್ದಾನೆ. ಒಂದು ಮಾತು ಹೇಳ್ತಾನೆ, ದೇವರೇ ಇದೆಲ್ಲ ಕೊಟ್ಟಿದ್ದ, ದೇವರೇ ತೆಗೆದುಕೊಂಡ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ಏನಾದರೂ ಯೋಬನ್ ನಮ್ಮ ಮಧ್ಯದಲ್ಲಿ ಇದ್ದಿದ್ದ ಅನ್ಕೊಳ್ಳಿ, ಯೋಬನ್ ನಮ್ಮ ಆಲಯದಲ್ಲಿ ಇದ್ದ ಅನ್ಕೊಳ್ರಿ, ಯೋಬನ್ ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ ಆತ ಮೈಕ್ ತಗೊಂಡು ಏನು ಹೇಳ್ತಿದ್ದೆ ಗೊತ್ತಾ? ನಾನು ಒಂದೇ ದಿನದಲ್ಲಿ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಕತ್ತೆಗಳು, 10 ಜನ ಮಕ್ಕಳನ್ನ ಒಂದೇ ದಿನ ಕಳ್ಕೊಂಡೆ. ಒಂದೇ ದಿನ ಕಳ್ಕೊಂಡ್ರು ಕೂಡ ನನ್ನ ಬಾಯಿಯಿಂದ ಒಂದು ದೇವರನ್ನ ದೂಷಿಸುವಂಥ ಮಾತು ನನ್ನ ಬಾಯಿಯಿಂದ ಬರಲಿಲ್ಲ. ನಾನು ಮೌನವಾಗಿದ್ದನ್ನೆಲ್ಲ ನಾನು ಸಹಿಸ್ಕೊಂಡೆ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಮೌನವಾಗಿದ್ದು ದೇವರನ್ನ ನಾನು ಸ್ತುತಿ ಮಾಡಿದೆ. ನೆಕ್ಸ್ಟು ಅಂಥ ಕಷ್ಟದಲ್ಲೂ ನಾನು ಮೌನವಾಗಿದ್ದು ದೇವರನ್ನ ಸ್ತುತಿಸಿದ್ದನ್ನು ನೋಡಿ, ನೆಕ್ಸ್ಟು ನಾನು ಎಷ್ಟು ಕಳ್ಕೊಂಡಿನೋ ಮಕ್ಕಳ ಸಮೇತ ದೇವರು ನನಗೆ 2ರಷ್ಟು ವಾಪಸ್ ಕೊಟ್ಟಿದ್ದಾರೆ. ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಯಾವುದೋ ಒಂದು ದೊಡ್ಡ ಒಂದು ಕಷ್ಟ ನಿಮ್ಮ ಕುಟುಂಬದ ಮೇಲೆ ಬಂದು ಬಿದ್ದಿದೆಯಾ, ಮೌನವಾಗಿದ್ದು ದೇವರನ್ನ ಸ್ತುತಿಸು. ಭಯಂಕರವಾದ ಅನಾರೋಗ್ಯದಲ್ಲಿ ಬಿದ್ದಿದೆಯಾ, ಮೌನವಾಗಿದ್ದು ದೇವರನ್ನ ಸ್ತುತಿಸು. ಸಾಲದ ಸಮಸ್ಯೆಯಲ್ಲಿ ಬಿದ್ದಿದೆಯಾ, ಮೌನವಾಗಿದ್ದು ದೇವರನ್ನ ಸ್ತುತಿಸು. ಫಿಕ್ಸ್ ಆಗಿರುವಂತ ಮದುವೆ ಕ್ಯಾನ್ಸಲ್ ಆಯ್ತಾ, ಮೌನವಾಗಿದ್ದು ದೇವರನ್ನ ಸ್ತುತಿಸು. ಜಾಬ್ ಕೈ ತಪ್ಪೋಯ್ತಾ, ಮೌನವಾಗಿದ್ದು ದೇವರನ್ನ ಸ್ತುತಿಸು. ಮಕ್ಕಳು ಪರೀಕ್ಷೆಯಲ್ಲಿ ಫೇಲ್ ಆದ್ರ, ಮೌನವಾಗಿದ್ದು ದೇವರನ್ನ ಸ್ತುತಿಸು. ಲೋನ್ ಶಾಂಕ್ಷನ್ ಆಗ್ಲಿಲ್ವಾ, ಮೌನವಾಗಿದ್ದು ದೇವರನ್ನ ಸ್ತುತಿಸು. ಈ ಸಾರಿ ನೀವು ನಷ್ಟ ಅನುಭವಿಸಿದ್ರು, ನೆಕ್ಸ್ಟ್ ಸಾರಿ ದೇವರು ಏನು ಕಳ್ಕೊಂಡಿದ್ರು 2ರಷ್ಟು ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಈ ಸಾರಿ ನಮಗೆ ಕಷ್ಟ ಇದೆ, ನೆಕ್ಸ್ಟ್ ಸಾರಿ ನಮಗೆ ಆಶೀರ್ವಾದ ಇದೆ. ನಮ್ಮ ಒಂದು ಬ್ರಾಂಚ್ ಆರಾಧನೆಗೆ ಗಂಡ ಹೆಂಡತಿ ಇಬ್ಬರು ಬರ್ತಾರೆ. ನಮ್ಮ ಬ್ರಾಂಚ್ ಸಭೆಗೆ ಗಂಡ ಹೆಂಡತಿ ಇಬ್ಬರು ಬರ್ತಾರೆ. ಅವರಿಗೆ ಅವ್ರ ಹೊಲದಲ್ಲಿ ಪಪ್ಪಾಯಿ ಬೆಳೆ ಹಾಕಿದ್ದಾರೆ. ಒಳ್ಳೆ ಬೆಳೆ ಬಂದಿದೆ. ಗಂಡ ಹೆಂಡತಿಗೆ ಭಾಳ ಖುಷಿ. ಈ ಸಾರಿ ನಾವು ಒಳ್ಳೆ ದುಡ್ಡು ನೋಡ್ತೀವಿ ನಮ್ಮ ಬೆಳೆಯಿಂದ ಅಂತ ಗಂಡ ಹೆಂಡತಿ ಭಾಳ ಖುಷಿಯಿಂದ ಇದ್ದಾರೆ. ಬೆಳೆ ಬಂದಿದೆ, ಮಾರ್ಕೆಟಲ್ಲಿ ರೇಟ್ ಬಿದ್ದೋಗಿದೆ.
ನೀವು ನಂಬ್ತೀರಾ? ಎಷ್ಟು ಲಾಸ್ ಅಂದರೆ ಹಾಕಿದ ಬಂಡವಾಳ ಕೂಡ ವಾಪಸ್ ಅವ್ರ ಕೈಗೆ ಸಿಗಲಿಲ್ಲ. ಏನು ಮಾಡ್ಬೇಕು ಇವಾಗ? ದೇವ್ರನ್ನ ಬೈಬೇಕಾ? ದೇವ್ರನ್ನ ಗುಣಗುಟ್ಬೇಕಾ? ಗಂಡ ಹೆಂಡ್ತಿ ಇಬ್ಬರು ಮೌನವಾಗಿದ್ದ, ಏನು ಬರ್ತದ ಬರಲಿ, ಎಷ್ಟು ಕಷ್ಟ ಬರ್ತದ ಬರಲಿ, ಮೌನವಾಗಿದ್ದು ದೇವ್ರನ್ನ ಸ್ತುತಿ ಮಾಡಿದ್ದಾರೆ. ಈ ಸಾರಿ ಲಾಸ್ ಆಯಿತು. ನೆಕ್ಸ್ಟ್ ಸಾರಿ ಈರುಳ್ಳಿ ಹಾಕಿದ್ದಾರೆ. ಒಂದೇ ಬೆಳೆಗೆ 20 ಲಕ್ಷ ರೂಪಾಯಿ ದೇವರು ಅವ್ರಿಗೆ ಕೊಟ್ಟಿದ್ದಾನೆ. ದೊಡ್ಡ ಚಪ್ಪಾಳೆ ತಟ್ಟಿ ದೇವರಿಗೆ. ಒಂದು ಮಾತು ಹೇಳ್ತೀನಿ, ಇವತ್ತು ನಿಮಗೆ ಕಷ್ಟ ಇರ್ಬೋದು, ಇವತ್ತು ನಿಮಗೆ ನಷ್ಟ ಆಗಿರ್ಬೋದು, ಇವತ್ತು ನೀವು ಫೇಲ್ ಆಗಿರ್ಬೋದು, ಇವತ್ತು ನಿಮಗೆ ವೇಸ್ಟ್ ಆಗಿರ್ಬೋದು, ಇವತ್ತು ನಿಮಗೆ ಲಾಸ್ ಆಗಿರ್ಬೋದು. ಒಂದು ಮಾತು ಹೇಳ್ತೀನಿ, ನೀನು ಕುಂದಿ ಹೋಗಬೇಡ, ನೀನು ಕುಗ್ಗಿ ಹೋಗಬೇಡ. ನೆಕ್ಸ್ಟ್ ನನ್ನ ದೇವರು ಯೋಬನಿಗೆ 7ರಷ್ಟು ಆಶೀರ್ವಾದ ಮಾಡಿದ ಪ್ರಕಾರ ನಿನಗೂ 7ರಷ್ಟು ನನ್ನ ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ. ಪಕ್ಕದನ್ನು ಹೇಳ್ರಿ, ಇವತ್ತು ನಿನಗೆ ಕಷ್ಟ ಇರ್ಬೋದು, ಇವತ್ತು ನೀನು ನಷ್ಟ ಅನುಭವಿಸ್ತಾ ಇರ್ಬೋದು, ಇವತ್ತು ನೀನು ಲಾಸ್ ಆಗಿರ್ಬೋದು. ಇದಕ್ಕೊಂದು ಸಮಯ. ನೆಕ್ಸ್ಟ್ ಸಮಯದವರೆಗೆ ಕಾಯೇ. 7ರಷ್ಟು ಆಶೀರ್ವಾದ ನೀನು ನೋಡ್ತೀಯಾ? ಚಪ್ಪಾಳೆ ತಟ್ಟಿ ದೇವರಿಗೆ. ಶ್ರಮಗಳು ಬರುವಾಗ ಮೌನವಾಗಿದ್ದು ದೇವರನ್ನು ಸ್ತುತಿಸಬೇಕು. ದೇವರಿಗೆ ಕಣ್ಣದವ? ದೇವರ ಅಸಲು ನೋಡ್ತಾನ ನಮ್ಮನ್ನ? ಅಲ್ಲ. ನಿನ್ನ ಗುಂಡಿಗೆಲ್ಲ ಒಂದು ಧೈರ್ಯ ಇರಲಿ. ಕಷ್ಟಗಳು ಬರುವಾಗ ನೀನು ಅನ್ಕೋಬೇಕು, ಈ ಸಾರಿ ಇದೇ ನಾನು ಅನುಭವಿಸ್ಬೇಕು, ನೋ ಪ್ರಾಬ್ಲಮ್. ನೋಡ್ರಿ, ಇವತ್ತು ಈ ಸಾರಿ ನಿನಗೆ ಕಷ್ಟ ಬಂದತಂದ್ರೆ ಅದರಲ್ಲೇ ನೀನು ಮುಳುಗೋಗಲ್ಲ. ನೆಕ್ಸ್ಟ್ ನಿನಗೋಸ್ಕರ ದೊಡ್ಡ ಜಯ ದೇವರಿಟ್ಟಿದ್ದಾನೆ. ಆ ಜಯ ನೀನು ನೋಡ್ತಾ ಇದೀಯಾ? ಆ ಅದ್ಭುತ ನೀನು ನೋಡ್ತಾ ಇದೀಯಾ? ಆ ಮಿರಾಕಲ್ ನೀನು ನೋಡ್ತಾ ಇದೀಯಾ? ಆ ಆಶೀರ್ವಾದ ನೀನು ನೋಡ್ತಾ ಇದೀಯಾ? ಪ್ರೈಸ್ ದಿ ಲಾರ್ಡ್. ದೇವರು ಅನ್ಕೊಂತಾನೆ, ಎಷ್ಟು ಕಷ್ಟ ಬಂದ್ರು ನನ್ನ ಮಗ ನನ್ನನ್ನು ಸ್ತುತಿಸ್ತಾ ಇದ್ದಾನೆ. ಈ ನೆಕ್ಸ್ಟ್ ಸಾರಿ ದೇವರಿಗೆ ಸ್ತೋತ್ರ. ನಿನಗೆ ಶಾಕ್ ಆಗ್ಬಿಡ್ಬೇಕು. ಅಂತ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ದೇವರು ಮಾಡ್ತಾ ಇದ್ದಾನೆ. ನಿನ್ನ ಗುಂಡಿಗೆ ಧೈರ್ಯ ಇರಲಿ. ಇವತ್ತು ನನಗೆ ಕಷ್ಟ ಇರ್ಬೋದು, ಇವತ್ತು ನನಗೆ ಇಕ್ಕಟ್ಟಿರ್ಬೋದು, ಇವತ್ತು ನನಗೆ ಸಾಲ ಇರ್ಬೋದು, ಇವತ್ತು ನನ್ನ ಪರಿಸ್ಥಿತಿ ಕೆಟ್ಟದಾಗಿರ್ಬೋದು. ಇದು ಹಿಂಗೆ ಇರಲ್ಲ. ಯೋಬನ ಪರಿಸ್ಥಿತಿನ ಬದಲಾಯಿಸಿದ ದೇವರು, ದಾವೀದನ ಪರಿಸ್ಥಿತಿನ ಬದಲಾಯಿಸಿದ ದೇವರು, ರೂತಳ ಪರಿಸ್ಥಿತಿನ ಬದಲಾಯಿಸಿದ ದೇವರು, ನನ್ನ ಪರಿಸ್ಥಿತಿನ ಕೂಡ ದೇವರು ಬದಲಾಯಿಸ್ತಾರೆ. ಪಕ್ಕದಲ್ಲಿ ಕೇಳ್ರಿ, ಕಷ್ಟ ಅಕ್ಕ, ಕಷ್ಟಗಳು ಬರುವಾಗ ಏನ್ ಮಾಡ್ತೀಯ? ಜಗ್ಗಿ ಬೈ. ಹೇಳು ಅಕ್ಕ, ಅಣ್ಣ, ನೀವು ಕಷ್ಟಗಳು ಬರುವಾಗ ಮೌನವಾಗಿದ್ದು ದೇವರನ್ನ ಸ್ತುತಿಸ. ನೆಕ್ಸ್ಟ್ ಸಾರಿ 1ರಷ್ಟಲ್ಲ. ಯಾಕೆ 2ರಷ್ಟು ಹೇಳ್ರಿ? ಯಾಕೆ 2ರಷ್ಟು ಹೇಳ್ರಿ? ಮೌನವಾಗಿದ್ದು ಅಂದ್ರೆ ಅಂತಂತ ಕಷ್ಟ ಬಂದರೂ ಸಹ ನೀನು ಮೌನವಾಗಿದ್ದಕ್ಕೆ, ನನ್ನ ಮಕ್ಕಳು ಇಷ್ಟು ಕಷ್ಟ ಬಂದರೂ ಕೂಡ ನನ್ನ ನೆನೆಸ್ತಾ ಇದ್ದಾರೆ ಅಂತೇಳಿ, ನನ್ನ ಸ್ತುತಿಸ್ತಾ ಇದ್ದಾರೆ ಅಂತೇಳಿ, ಈ ಸಾರಿ ದೇವರು 1ರಷ್ಟಲ್ಲ 2ರಷ್ಟು ದೇವರು ಸಮೃದ್ಧಿ ನಿನ್ನ ಕುಟುಂಬದಲ್ಲಿ ದೇವರು ಸುರಿಸ್ತಾ ಇದ್ದಾರೆ. 2ರಷ್ಟು ಆಶೀರ್ವಾದ ಯಾಕೆ ಸಿಕ್ತಂದ್ರೆ, ನೀನು ಕಷ್ಟಗಳು ಬಂದಾಗ ಇವತ್ತು ಮೌನವಾಗಿ ಸಹಿಸಿ ಸ್ತುತಿ ಮಾಡಿಯಲ್ಲ, ಮೌನವಾಗಿದ್ದು ಸಹಿಸಿ ಸ್ತುತಿ ಮಾಡಿಯಲ್ಲ, ಅದಕ್ಕೆ 2ರಷ್ಟು ಆಶೀರ್ವಾದ. ಕೆಲವರು ಏನು ಮಾಡಿದ್ರು ಗೊತ್ತಾ? ಕಷ್ಟ ಬಂತಂತೇಳಿ ಆಲಯ ಬಿಟ್ಟು ಹೋದ್ರು, ಸಭೆ ಬಿಟ್ಟು ಹೋದ್ರು, ದೇವ್ರನ್ನ ಬಿಟ್ಟು ಹೋದ್ರು, ದೇವ್ರ ಮಕ್ಕಳ ಸಾವಾಸ ಬಿಟ್ಟು ಹೋದ್ರು, ದೇವ್ರ ವಾಕ್ಯ ಬಿಟ್ಟು ಹೋದ್ರು. ನಾನು ಹೇಳ, ಮತ್ತೆ 10 ಕಷ್ಟ ಬಂತು ಅವ್ರಿಗೆ, 100 ಕಷ್ಟ ಬಂತು, ಮೇಲೆ ಎದ್ದಳಕ್ಕಾಗ್ತಾ ಇಲ್ಲ. ಆದ್ರೆ ನಮಗೆ ಕಷ್ಟ ಬಂತಂತೇಳಿ ದೇವರ ಆಲಯ ಬಿಟ್ಟು ಹೋಗದೆ, ದೇವರ ಸನ್ನಿಧಾನ ಬಿಟ್ಟು ಹೋಗದೆ, ಆ ಕಷ್ಟದಲ್ಲೇ ಮೌನವಾಗಿ ದೇವರನ್ನ ಸ್ತುತಿ ಮಾಡಿದೀವಿ. ಆ ಸಾರಿ ಕಷ್ಟ ಬಂದ್ರು, ನೆಕ್ಸ್ಟ್ ಸಾರಿ, 2ನೇ ಸಾರಿ, 3ನೇ ಸಾರಿ ನಮ್ಮನ್ನ ದೇವರು 2ರಷ್ಟು ಮೇಲೆ ತಂದು
ನಮ್ಮನ್ನು ಆಶೀರ್ವಾದಕರವಾಗಿಟ್ಟಿದ್ದಾರೆ. ಅವರು ಒಂದು ಕಷ್ಟ ಅಂತೇಳಿ ಆಲಯ ಬಿಟ್ಟೋಗಿ 10 ಕಷ್ಟ ತಂದುಕೊಂಡ್ರು. ನಾವು ಒಂದು ಕಷ್ಟ ಬಂದತಂತೇಳಿ ಇಲ್ಲೇ ಉಳ್ಕೊಂಡ್ವಿ, ಮೌನವಾಗಿ ಸ್ತುತಿ ಮಾಡಿದ್ವಿ. 2ರಷ್ಟು ಆಶೀರ್ವಾದ ನಾವು ಹೊಂದಿಕೊಂಡಿದ್ದೀವಿ. ಯಾವುದನ್ನ ಒಂದು ದೊಡ್ಡ ಕಷ್ಟ ಬಂದು ನಿಮ್ಮ ಮನೆ ಮೇಲೆ ಬಿದ್ದಿದೆಯಾ? ಮೌನವಾಗಿದ್ದು ದೇವ್ರನ್ನ ಸ್ತುತಿ ಮಾಡಷ್ಟೆ. ನನ್ನ ದೇವ್ರು ಹೆಂಗೋ ಮಾಡಿ ಆ ಕಾರ್ಯ ಮಾಡ್ತಾನೆ, ಹೆಂಗ ಮಾಡಿ ದೇವ್ರ ಅದ್ಭುತ ಮಾಡ್ತಾನೆ.